ಸುಮ್ನೆ ಸ್ಕೂಲಲ್ಲೆಲ್ಲ ಲವ್ ಮಾಡ್ಬಿಡುದು, ಈಗ ಇನ್ನು ಏಜ್ ಆಗಿರೋದಿಲ್ಲ ಲವ್ ಮಾಡ್ಬಿಡುದು, ಅವ್ರನ್ನೆಲ್ಲ ಸುಮ್ನೆ ಕರ್ಕೊಂಡ್ ಹೋಗ್ಬಿಡುದು. ಈಗ ಮನೆಗ್ ಹೋಗಿ ಅಲ್ಗೂ ಮನೇಲೂ ಈಗ ತೊಂದ್ರೆ ಇರೋದು, ಒಂದ್ ಕೆಲ್ಸ ಪರ್ಫೆಕ್ಟ್ ಆಗಿರೋದಿಲ್ಲ ಅವ್ರಿಗೆ. ಈಗ ಎಲ್ಲಾರು ಹೋಗಿ ಒಂದ್ ಕೆಲ್ಸ ಮಾಡೋಂಗಿಲ್ಲ, ಅರ್ಧಂಬರ್ಧ ಓದಿರ್ತಾರೆ, ಲವ್ ಮಾಡಿ ಹೊಂಟೋಯ್ತಾರೆ ಅಂತಾಗ ಅವಾಗೆಲ್ಲ ಶ್ರಮ ಆಗುತ್ತೆ ಅದೆಲ್ಲ. ಜೀವನ ಏರುಪೇರಿನ ಗಾಯನ. ಕೆಲ್ಸ ಸರಿಯಾಗಿ ಬರ್ತಿರಲ್ಲ, ಅದನ್ನು 4-5 ಜನ ಆಳ್ಸಿದ್ರು ಕೆಲ್ಸ ಹೊಡ್ದಾರ ಮಾಡಾರ ಅಂತ. ಎಲ್ರಿಗೂ ನಮಸ್ಕಾರ, ನಾನೇ ಮಹಾರಾಜೇಶ್ ಚಾಮ್ಸ್ ಮಾತಾಡ್ತೀನಿ. ಇವತ್ತೇನಪ್ಪ ವಿಚಾರ ಅಂದ್ರೆ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಇವತ್ತು ಹೊಸ ವ್ಯಕ್ತಿನ ಪರಿಚಯ ಮಾಡ್ಸೋದು, ಅವರ ಕಷ್ಟ ಸುಖ ಏನಿದೆ ಎಲ್ಲ ಕೇಳೋಣ ಬನ್ನಿ. ನಮಸ್ಕಾರ ಬ್ರೋ. ನಮಸ್ಕಾರ. ಇದು ನಿಮ್ ಹೆಸರು? ಮೋಹನ್ ಅಂತ. ಬ್ರೋ, ಇದು ನೀವು ಎಷ್ಟನೇ ಕ್ಲಾಸ್ ಗಂಟ ಓದಿದ್ರಿ? ನಾವು ಸೆಕೆಂಡ್ PUC. ಇದು ಮುಂಚೆ ನೀವು ಓದಾದ್ಮೇಲೆ ಕೆಲ್ಸ ಏನು ಹೋಗ್ಲಿಲ್ಲ? ಓದಾದ್ಮೇಲೆ ಕೆಲ್ಸಕ್ಕೆ ಏನು ಹೋಗ್ಲಿಲ್ಲ, ಇಲ್ಲೇ ನಮ್ಮ ಅಪ್ಪನ ಜೊತೆನೆ ಅಗ್ರಿಕಲ್ಚರ್ ಮಾಮೂಲಿ ವ್ಯವಸಾಯ ಮಾಡುವ ಅಂತ ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಒಂದ್ ಟ್ರಾಕ್ಟರ್ ತಗೊಂಡು ಟ್ರಾಕ್ಟರ್ ಓಡಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅಂದ್ರೆ ನೀವು ಟ್ರಾಕ್ಟರ್ ಅವಾಗ್ಲೇ ಕಲ್ತಿದ್ದು? ಇಲ್ಲ ಟ್ರಾಕ್ಟರ್ ತಕೊಂಡ್ಮೇಲೆ ಕಲ್ತಿದ್ದು. ಅಂದ್ರೆ ನೀವು ಟ್ರಾಕ್ಟರ್ ತಗೊಂಡು ಒಬ್ಬ ಡ್ರೈವರ್ ಹಾಕೊಂಡು, ಡ್ರೈವರ್ ಒಂದ್ ಸ್ವಲ್ಪ ದಿನ ಓಡಿಸ್ತಾ, ಅವನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ. ಮಾಮೂಲಿ ಪಾರ್ಟಿಗೆ ಹೋಗ್ತವೆ, ದುಡ್ಡು ಕಾಸು ಇಸ್ಬೋದು, ನಮ್ ಕೈ ಕೊಡೋಂಗಿಲ್ಲ, ಡೀಸೆಲ್ ಕೊಡ್ರಿ ಅಂತ ಇಸ್ಕೊಂಡು ನಮ್ಗ್ ಕೊಡೋಂಗಿಲ್ಲ. ಹಂಗಾಗಿ ಅವನ್ ಜೊತೆ ಅವ್ನ್ ನೋಡ್ಕೊಂಡ್ ನಾನು ಸ್ವಲ್ಪ ಕಲ್ತ್ಕೊಂಡೆ. 4 ತಿಂಗಳು 5 ತಿಂಗಳು ಕಲ್ತ್ಕೊಂಡೆ. 4 ತಿಂಗಳು ಓಡಿಸ್ತಾ ಅಷ್ಟೇ. 4 ತಿಂಗಳಾದ್ಮೇಲೆ ನಾನೇ ಓಡಿಸ್ಕೊಂಡು ರೋಟ್ರಿ ಪಾಟ್ರಿ ಹೊಡಿತಿದ್ದು. ಅದಾದ್ಮೇಲೆ ಇನ್ನೊಂದ್ ಗಾಡಿ ತಗೊಂಡು ಡೋಜರು ಕೆಲ್ಸ, ಅದುವೇ ಕೆಲ್ಸ ಸರಿಯಾಗಿ ಬರ್ತಿರಲಿಲ್ಲ. ಅದನ್ನು 4-5 ಜನ ಆಳ್ಸಿದ್ರು ಕೆಲ್ಸ ಹೊಡ್ದಾರ ಮಾಡಾರ ಅಂತ, ಮಾಡಕ್ ಆಗಲ್ಲ ಅಂತ. ಹಂಗಾಗಿ ಅದುವೇ ಅವ್ರ ಆಟದಿಂದ ಕಲಿನೇಬೇಕು ಅಂದ್ಬಿಟ್ಟು ಅದನ್ನು ಕಲ್ತ್ಕೊಂಡು ಈಗ 2 ಗಾಡಿ ಇದಾವೆ. 2 ಗಾಡಿಗಳು ಓಡಿಸ್ತಾ ಇದೀವಿ. ಈಗ ಆದಷ್ಟು ಬಂದಷ್ಟು ಕೆಲಸ ಮಾಡ್ಕೊಂಡು, ಗಾಡಿಗಳ ಕೆಲಸ ಇಲ್ಲದ ಟೈಮಲ್ಲಿ ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಹಸುಗಳು ಕಟ್ಕೊಂಡು ಮಾಡ್ತಾ ಇದೀವಿ ಈಗ. ಇದು ಅಂದ್ರೆ ಈಗ ಹಸುಗಳು ಅಂದ್ರೆ ಈಗ ಮಾಮೂಲಿ ಇಲಾಖೆ ಹಸುಗಳು ಅಂತಾರಲ್ಲ, ಇಲಾಖೆ ಎಷ್ಟು ಹಾಲೆಲ್ಲ ಕೊಡ್ತವೆ? ಹಾಲಿನ ಹಸುಗಳೇ. ಈಗ 3 ಹಸ ಹಾಲ್ ಕರೆಯವೆ, ಒಂದ್ ಕರು ಇದೆ. ಅವೇ ಒಂದ್ ಕರು ಇದೆ. ಎಷ್ಟು ಕೊಡುತ್ತೆ ಹಾಲು? ಈಗ 4 ದಿನ 5 ದಿನ ಆಗದ ಕರು ಹಾಕಿ, ಅದು ಮಿನಿಮಮ್ 10ರಿಂದ 12 ಲೀಟರ್ ಹಾಲು ಬೀಳುತ್ತೆ. ಇನ್ನೊಂದು 6 ಲೀಟರ್ ಹಾಲು ಬೀಳ್ತದೆ. ಮತ್ತೆ ಇನ್ನೊಂದು ನಮ್ದು ಹಳೆ ಹಸ ಫಸ್ಟ್ ಇತ್ತು, ಅದು ಮಾತ್ರ 3 ಲೀಟರ್ ಬೀಳ್ತದೆ. ಈಗ 2 ತಂದಿದ್ದು, ಒಂದು 6 ಲೀಟರ್ ಬೀಳ್ತದೆ, ಈಗ 12 ಲೀಟರ್ ಹಾಲು ಬೀಳ್ತಾ ಇದೆ. ಈಗ ನೀವ್ ಹೇಳಿದ್ರಲ್ಲ, ಈಗ ಹಸುಗಳು ಹಾಲು ಕೊಡೋ ವಿಚಾರದಲ್ಲಿ ಈಗ ಅಂದ್ರೆ ಲಾಭ ಆಯ್ತು, ಅದ್ರಲ್ಲಿ ಲಾಭ ಇದ್ದೇ ನಷ್ಟ ಇದೆಯಾ? ಈಗ ಕೆಲವರು ಹೇಳ್ತಾರೆ, ನಾವು ಸುಮಾರು ಕೇಳಿದ್ದಕ್ಕೆ ಸುಮಾರು ಪಾಡ್ಕಾಸ್ಟ್ಗಳು ಮಾಡಿದೆ ನಾನು. ಅಲ್ಲಿ ಒಬ್ರು ಏನಂದ್ರು ಅಂದ್ರೆ, ಅಯ್ಯೋ ಒಂದೊಂದಪ್ಪ ಲಾಸ್ ಆಗ್ಬಿಡುತ್ತೆ ಅಂದ್ರೆ ಹಸ ಸಾಕುದು ಒಂದು ಕಷ್ಟನೇ ಐತೆ ಅಂತ ಹೇಳ್ತಾರೆ. ನಿಮ್ಮ ಅನುಭವದಲ್ಲಿ ಹೆಂಗೆ, ಯಾವ ತರ? ಹೊಸದಲ್ಲಿ ಎಲ್ಲಾ ಕೆಲ್ಸನೂ ಕಷ್ಟನೇ. ಹಸ ಸಾಕುದು ಎಲ್ಲಾ ಕಷ್ಟನೇ, ಯಾವ ಸುಲಭವಾಗಿ ಮಾಡೋಕ್ ಆಗೋಲ್ಲ. ಕಷ್ಟ ಪಟ್ರೆ ಅದ್ರ ತಕ್ಕಾಗಿ ಪ್ರತಿಫಲ ಸಿಗುತ್ತೆ. ಕಷ್ಟ ಪಡ್ಬೇಕಷ್ಟೇ. ಹಸುನು ಅಷ್ಟೇ, ಕಷ್ಟ ಪಟ್ರೆ ಏನು ಟೈಮ್ ಕರೆಕ್ಟ್ ಆಗಿ ಏನ್ ನೋಡ್ಬೇಕು, ಹುಲ್ಲು ತಿಂಡಿ ಹುಲ್ಲು ಏನ್ ನೋಡ್ಕೋಬೇಕು ಅವೆಲ್ಲ ಕರೆಕ್ಟ್ ಟೈಮ್ ನೋಡ್ಕೊಂಡ್ರೆ ಏನಿಲ್ಲ, ಅದ್ರಲ್ಲಿ ಏನ್ ಪ್ರಾಫಿಟ್. ಅಂದ್ರೆ ನೀವ್ ಹೇಳೋ ಲೆಕ್ಕ ಈಗ ಮಾಮೂಲಿ ನೋಡಿ ಮಗುಗಳು ಸಾಕ್ತಿರ ಆ ತರ ನಾವು ಈಗ ನಾವ್ ಹೆಂಗ್ ಸಾಕ್ತಿವಿ ಅದೇ ತರ ಅವನ್ನ ಸಾಕುದ್ರೆ ಒಂದು ಪ್ರತಿಫಲ. ಸುಮ್ನೆ ಈಗ ನಾವು ನಮ್ ಮಾತ್ರ ಚೆನ್ನಾಗ್ ನೋಡ್ಕೊಳ್ಳೋದು, ಅವು ಮೂಕ ಪ್ರಾಣಿಗಳು ಅಂದ್ಬಿಟ್ಟು ಅವನ್ನ ಸುಮ್ನೆ ನಾವ್ ಇಷ್ಟ ಬಂದಂಗ ಅವು ಬಳಸ್ಕೊಳ್ಳೋದು ಆದ್ರೆ ಆಗಲ್ಲ. ನಾವು ನಮ್ಮ ಮಕ್ಳನ್ನ ಏನ್ ಕೇರ್ ಮಾಡ್ತೀವಿ, ಅದೇ ತರ ಅವನು ಕೇರ್ ಮಾಡಿದ್ರೆ ಅವಕ್ಕೂ ಪ್ರತಿಫಲ ಅವ್ ಏನ್ ಕೊಡ್ಬೇಕು ಕೊಟ್ಟೆ ಕೊಡ್ತೇವೆ. ನಾವು ಇವೆಲ್ಲ ಇಲ್ಲೇ ಒಂದ್ ಕಟ್ಟಾಕ್ಬಿಟ್ಟು ನಾವೆಲ್ಲೋ ಹೋಗಿ ಕುಂತ್ಕೊಂಡ್ರೆ ಎಲ್ಲೋ ನಮ್ಗೆ ಕೆಲ್ಸಗಳು ಜಾಸ್ತಿ ಆಗಿ ಎಲ್ಲೆಲ್ಲೋ ಹೋಗಿ ನಿಂತ್ಕೊಂಡ್ರೆ ಅವು ಲಾಸ್ ಆಯ್ತವೆ. ಅವ್ ಏನ್ ಮಾಡ್ಬೇಕು, ಅವ್ ಟೈಮ್ ಕರೆಕ್ಟ್ ಆಗಿ ಹುಲ್ಲು ಪಲ್ಲು ಏನ್ ತಂದಿ ಅವ್ ಮಾಡಿ ಟೈಮ್ ಕರೆಕ್ಟ್ ಆಗಿ ಮಾಡಿದ್ರೆ ಅವೇ ನಮ್ಗೆ ಏನ್ ಲಾಸ್ ಏನಾಗಲ್ಲ, ಅದ್ರಲ್ಲೂ ಮಾಡ್ಕೊ ಹೋಗ್ಬೋದು. ಈಗ ನೀವು ಟ್ರಾಕ್ಟರ್ ಅಂತ ಹೇಳಿದ್ರಲ್ಲ, ಟ್ರಾಕ್ಟರ್ ಅಂತ, ಈಗ ನೀವು ಅಂದ್ರೆ ಈಗ ನೋಡಿ ಅದಕ್ಕೊಂದ್ ಸೀಸನ್ ಅಂತ ಇರುತ್ತೆ. ಈಗ ಸೀಸನ್ ಇಲ್ದೋದಾಗ ಮತ್ತೆ ಅನ್ ಸೀಸನ್ ಅಂತ ಇರುತ್ತೆ ನೋಡಿ. ಸೀಸನ್ ಅಲ್ಲಿ ಒಂದು ತಿಂಗಳಿಗೆ ಅಂದಾಜು ನಿಮ್ ಪ್ರಕಾರ ಎಲ್ಲಾ ಕಳೆದು ಎಷ್ಟು ಸಂಪಾದನೆ ಮಾಡ್ಬೋದು ನೀವು? ಅದು ಸೀಸನ್ ಅಲ್ಲಿ ಅಂದಾಜು ಖರ್ಚು ಕಳೆದು ಡೀಸೆಲ್ ಅವೆಲ್ಲ ಕಳ್ದಿ ಒಂದಪ್ಪ ಒಂದ್ ಸೀಸನ್ ಅಲ್ಲಿ 1 ಲಕ್ಷನೂ ಮಾಡ್ಬೋದು, 1,50,000 ಮಾಡ್ಬೋದು. ಒಂದೊಂದ್ ಸೀಸನ್ ಅಲ್ಲಿ ಬರೀ 50,000 ಆಗುತ್ತೆ. ಈಗ ನೀರಿಲ್ಲ, ಮಳೆ ಈಗ ಈ ಬಾರಿ ಮಳೆನೇ ಇನ್ನೂ ಹಾಗೆ ಇಲ್ಲ. ಈ ಕಡೆ ಮಳೆನೇ ಊದಿಲ್ಲ.
ಈಗ ನೀರೆಲ್ಲ ಕಾಲುವೆ ನೀರ್ ಕೊಡ್ತಾ ಇಲ್ಲ, ಗಾಡಿಗಳು ಕೆಲ್ಸ ಇಲ್ಲ. ಎಲ್ಲಾ ಕೆರೆ ಕಟ್ಟೆ ಎಲ್ಲಾ ಫುಲ್ ನೀರೆಲ್ಲ ಬತ್ಕೊಂಡವೆ, ನೀರೇ ಇಲ್ಲ ಎಲ್ಲುವೆ. ಈಗ ಅದರಿಂದ ನಾವು ಗಾಡಿಗಳು ಎಷ್ಟು ಕೆಲಸ ಬಂದಷ್ಟು ಹೊಡಿತೀವಿ, ಇಲ್ಲ ಅಂದ್ರೆ ಮಾಮೂಲಿ ಆರಂಭ ವ್ಯವಸಾಯ ಮಾಡ್ತೀವಿ. ಮತ್ತೆ ಈ ಹಸುಗಳು ಕಟ್ಕೊಂಡು ಈ ತರ ಮಾಡ್ತೀವಿ. ಈಗ ಡೈಲಿ ಒಂದ 15 ಲೀಟರ್ ಹಾಲ್ ಬೀಳ್ತಾ ಇದೆ. ಈಗ 15 ಲೀಟರ್ ಹಾಲ್ ಹಾಕ್ತಿದೀವಿ. 2 ಟೈಮಿಂದ ಒಂದ್ 30 ಲೀಟರ್ 30-35 ಲೀಟರ್ ಹಾಲ್ ಹಾಕ್ತಿವಿ. ಹಂಗಾಗಿ ಹಿಂಗೋ ವರ್ಕೌಟ್ ಮಾಡ್ತಾವೆ. ಹೆಂಗೋ ಅಂದ್ರೆ ಈಗ ನೀವ್ ಹೇಳಿದ್ರಿ ನೋಡಿ, ಏನಂದ್ರೆ ಟ್ರಾಕ್ಟರ್ ಈಗ 1-1.5 ಲಕ್ಷನೂ ಮಾಡ್ಬೋದು, 50,000 ಮಾಡ್ಬೋದು. ಅಂದ್ರೆ ಒಂಥರ ಲ್ಯಾಟ್ರಿ ಇದ್ದಂಗೆ. ಅದು ಅಲ್ವಾ? ಗ್ಯಾರಂಟಿ. ಅಂದ್ರೆ ಅದೇ ಈಗ ನೀವು ಯಾವ್ದಾರ ಒಂದ್ ಕೆಲ್ಸಕ್ ಹೋಗಿದ್ರು ಒಂದ್ ತಿಂಗ್ಳಿಗೆ ಸಂಪಾದನೆ ಮಾಡಕ್ ಆಯ್ತಿಲ್ಲ. ಕಾಂಪಿಟೇಷನ್ ಜಾಸ್ತಿ. ಈಗ ಓದ್ಬೇಕು ಅಂತ ಪ್ರತಿಯೊಬ್ರು ಹೇಳ್ತಾರೆ, ಅಯ್ಯೋ ಓದಿದ್ರೆ ಕೆಲ್ಸ, ಒಳ್ಳೆ ಕೆಲ್ಸ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ. ಓದಿರೋರ್ಗೆ ಈಗ ಎಷ್ಟೋ ಜನ ನೋಡಿ, ಈಗ ಎಷ್ಟೋ ಜನ ನೀವ್ ಕಂಡಂಗೆ ಇಲ್ವಾ, ಓದೇ ಇಲ್ಲ. ಅಂದ್ರೆ ಕೆಲವ್ರು ಓದಿಲ್ದವ್ರೆ ಚೆನ್ನಾಗವ್ರೆ. ಓದಿರೋರು ಪಾಪ ಅವ್ರು ಅಷ್ಟು ವರ್ಷ ಕಷ್ಟಪಟ್ಟು ಓದಿದ್ರು ಅವ್ರ ಕೆಲ್ಸನೂ ಇಲ್ಲ, ಏನೂ ಇಲ್ಲ. ಅಂದ್ರೆ ನಿಮ್ ಪ್ರಕಾರ ಅತಿಯಾಗಿ ಓದೋದ್ ಸರಿನಾ, ಇಲ್ಲ ಅಂದ್ರೆ ಒಂದ್ ಮೀಡಿಯಂ ಆಗಿ ಕರೆಕ್ಟ್ ಆಗಿ ನಮ್ಗೆ ಎಷ್ಟ್ ಬೇಕು ಅಷ್ಟು ಓದ್ಕೊಂಡು ಬೇರೆ ಏನಾದ್ರು ಕೆಲಸ ಮಾಡೋದ್ ಸರಿನಾ? ಇಲ್ಲ, ಓದಿರೋರ್ಗೆ ಅವ್ರು ಪ್ರತಿಫಲ ಅವರು ಸಿಕ್ಕತ್ತೆ. ಓದಿಲ್ದೇನೆ ಇಲ್ಲ ಅಂದ್ರು ನಾವ್ ಓದಿಲ್ಲ ಅಂದ್ರೂ ಏನ್ ಮಾಡ್ಬೋದು, ಅದ್ರ ತಕ್ಕಂಗ್ ನಾವು ನಮ್ ಕೈಲಿ ಅದೇ ಎಲ್ಲ. ಅಂದ್ರೆ ನಾನ್ ಹೇಳ್ತಾ ಇರೋದು, ಈಗ ನೀವ್ ಹೇಳಿದ್ ಕರೆಕ್ಟ್. ಅಂದ್ರೆ ಕೆಲವರು ಈಗ ಮನೆಯವ್ರ ದುಡ್ಡಲ್ಲೇ ಬದುಕ್ತಾರೆ. ಕೆಲವು ಹುಡುಗರು ಅಯ್ಯೋ ನಮ್ ಮನೆಯವ್ರ ಅವ್ರ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಅವ್ರ ಮನೆಯವ್ರು ಕೊಟ್ರೆ ಅವ್ರ ಜೀವನ, ಇಲ್ಲ ಅಂದ್ರೆ ಅವ್ರ ಜೀವನ ಮಾಡಕ್ ಆಗಲ್ಲ. ಇಂಥವ್ರು ಕೆಲವು ಹುಡುಗರು ಓದಿರ್ತಾರಲ್ಲ, ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಓದೋದು ಜಾಸ್ತಿ ಸರಿನಾ, ಇಲ್ಲ ಅಂದ್ರೆ ಒಂದು ಮೀಡಿಯಂ ಆಗಿ ಓದಿ ಏನಾದ್ರು ಒಂದು ಕೆಲ್ಸ ಸಿಕ್ತಿಲ್ವಾ, ಬೇರೆ ಏನಾದ್ರು ಕೆಲಸ ಮಾಡೋದ್ ಸರಿನಾ ಅಂತ? ಇಲ್ಲ, ಅದು ಮೀಡಿಯಂ ಆಗಿ ಓದಿ ಅವ್ರಿಗೆ ಏನಾರು ಕೆಲಸ ಸಿಕ್ಕಿಲ್ಲ ಅಂದ್ರೂ ಈ ತರದಲ್ಲಿ ಏನಾರು ಒಂದು ಮಾಡ್ಕೊ ಹೋದ್ರೆ ಒಳ್ಳೇದಾಗುತ್ತೆ. ನಾವ್ ಓದಿಲ್ಲ, ನಮ್ಗೆ ಏನು ಕೆಲಸ ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಮನೇಲಿ ಕುಂತ್ಕಾರೆ ಏನು ಪ್ರಯೋಜನ ಆಗಲ್ಲ. ಏನಾರ ಒಂದ್ ಮಾಡ್ತೀನಿ ಅನ್ಬಿಟ್ಟು ಈಗ ಚೆನ್ನಾಗ್ ಓದೋರು ಓದ್ಲಿ, ಅವ್ರಿಗೆ ಕೆಲಸ ಸಿಕ್ಕಿ ಅನುಕೂಲ ಅಲ್ಲಿ. ಓದೋದು ಏನ್ ತಪ್ಪು ಅಂತ ಏನ್ ಹೇಳಕ್ಕಾಗಲ್ಲ. ಓದಿ ಮೀಡಿಯಂ ಆಗಿ ಓದಿ ಆದಷ್ಟು ಅವ್ರ ಕೈಲಿ ಕೆಲಸ ಸಿಕ್ಲಿಲ್ಲ ಅಂತ ಅಂದ್ರು ಈ ತರ ಏನಾರ ಒಂದ್ ಬಿಸ್ನೆಸ್ ಮಾಡ್ಕೊಂಡು ಹೋದ್ರು ಜೀವನ ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಅದ್ಕಿಂತ ಜಾಸ್ತಿನೂ ಸಂಪಾದನೆ ಮಾಡ್ಬೋದು. ಇವ್ರು ಕೆಲ್ಸಕ್ ಹೋಗಿ ಎಷ್ಟು ಸಂಪಾದನೆ ಮಾಡ್ತಾರೆ ಅದ್ರಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಅದಕ್ಕಿಂತ ಏನ್ ರೈತರೇನು ಇವತ್ತೇನು ಯಾರು ಏನ್ ಕಮ್ಮಿ ಏನಲ್ಲ. ರೈತರುಗಳು ಸಂಪಾದನೆ ಮಾಡ್ಲಿಲ್ಲ, ರೈತರುಗಳು ಬೆಳೆ ಮಾಡ್ಲಿಲ್ಲ ಅಂದ್ರೆ ಜನಗಳಿಗೆ ಊಟ ಮಾಡೋಕಾದ್ದ? ಈ ಕಂಪ್ಯೂಟರ್ ಏನೇ ಮಾಡಿದ್ರು ಆ ರೈತರು ಭತ್ತ ಬೆಳಿಲಿಲ್ಲ ಅಂದ್ರೆ ಏನ್ ಮಾಡಕ್, ಊಟ ಮಾಡೋಕಾದ್ದ? ಏನಿಲ್ಲ, ಅದೇ ಲ್ಯಾಪ್ಟಾಪ್ ಈಗ ಕಂಪ್ಯೂಟರ್ಗಳೆಲ್ಲ ನಾವ್ ಏನಂದ್ರೆ ಅದನ್ನ ಬರೀ ಯೂಸ್ ಮಾಡ್ಕೊಂಡು ಬಿಟ್ರೆ ಆದ್ರೆ ಅದೇನು ಅನ್ನ ಬೆಳಿಕಾದ್ದ? ಅದ್ರಲ್ಲಿ ಅನ್ನ ಬೆಳಿಕಾಗತ್ತಾ? ಎಲ್ಲ ಏನಂದ್ರೆ ರೈತರಿಂದ ಡಿಪೆಂಡ್ ಎಲ್ಲ. ರೈತರಿದ್ರೆ ಎಲ್ಲ, ರೈತರಿಲ್ಲ ಅಂದ್ರೆ ಯಾರು ಇಲ್ಲ. ರೈತರೇ ಮೇನ್ ಇಂಪಾರ್ಟೆಂಟ್. ಅಂದ್ರೆ ಈಗ ನೋಡಿ, ಈಗ ನೀವು ರೈತರ ಬಗ್ಗೆ ಒಂದ್ 4 ಮಾತು ಹೇಳಿದ್ರೆ, ನಾವು ಈಗ ರೈತರ ಬಗ್ಗೆ ನಾನು ಒಂದು ಬಿಡದಿಲಿ ಒಂದು ಟೌನ್ಶಿಪ್ ಬಗ್ಗೆ ನಾನು ಒಂದು ಸಾಂಗ್ ಎಲ್ಲ ಬರ್ಕೊಂಡೋಗಿ ಎಲ್ಲ ಮಾಡ್ದೆ. ಈಗ ಮೋಹನ್ ಅವರೇ, ನೀವ್ ಈಗ ಹೇಳಿದ್ರಲ್ಲ ರೈತರ ಬಗ್ಗೆ ಹೇಳಿದ್ರಿ, ಮತ್ತೆ ಜೀವನದ ಹುಡುಗರುಗಳು ಎಜುಕೇಶನ್ ಬಗ್ಗೆ ಮಾತಾಡಿದ್ರಿ. ಈಗ ನಿಮ್ಮ ಪ್ರಕಾರ ಈಗ ಪ್ರೀತಿ ಪ್ರೇಮ ಅಂತ ಈಗ ಕೆಲವು ಹುಡುಗರು ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಲವ್ ಅಂತ ಹಿಂದೆ ಬಿದ್ದು ಅವ್ರ ಮನೆಯಲ್ಲಿ ಎಲ್ಲ ಇದ್ ಮಾಡ್ಕತ್ತಾರಲ್ಲ, ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಲವ್ ಮಾಡೋದ್ ಸರಿನಾ ತಪ್ಪು? ಲವ್ ಮಾಡೋದು ತಪ್ಪು ಅಂತಲೂ ಹೇಳೋಕಾಗಲ್ಲ. ನಾವು ಲವ್ ಮಾಡೇ ಮದ್ವೆ ಆಗಿರೋದು. ಲವ್ ಮಾಡೋದೇನ್ ತಪ್ಪು ಅಂತಲೇನಿಲ್ಲ. ಯಾವ ತರ ಈಗ ಲವ್ ಮಾಡಿದ್ಮೇಲೆ ವೇಟ್ ಮಾಡಿ ಅವ್ರ ಅಪ್ಪ ಅಮ್ಮನ ಒಪ್ಸಿ ಮದ್ವೆ ಆಗೋದು ಉತ್ತಮ. ಲವ್ ಮಾಡಿಬಿಟ್ಟು ಸುಮ್ನೆ ಅವ್ರ ಅಪ್ಪ ಅಮ್ಮ ಒಪ್ತಾನೆ ಅವ್ರಿಗೆ ತೊಂದ್ರೆ ಕೊಟ್ಕೊಂಡು ಹೋಗೋದು ಅದು ತಪ್ಪು. ಅದು ಲವ್ ಮಾಡಿ ಒಪ್ಸಿ ಮದ್ವೆ ಆಗೋದು ಬಾರಿ ಉತ್ತಮವಾದ ಕೆಲಸ. ಲವ್ ಮಾಡೋದೇನ್ ತಪ್ಪು. ಈಗ ನೋಡಿ, ನೀವ್ ಹೇಳಿದ್ರಿ ಈಗ ಕೆಲವು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಲವ್ ಮಾಡೋದು, ದೇಜಲ್ಲಿ ಲವ್ ಮಾಡೋದು. ಈಗ ನೀವ್ ಹೇಳಿದ್ರಲ್ಲ, ಈಗ ನಿಮ್ದೇ ಇದು ನಿಮ್ದು ಸೂಪರ್. ಯಾಕೆಂದ್ರೆ ನೋಡಿ, ಒಂದ್ ಜವಾಬ್ದಾರಿ ಅನ್ನೋದು ನಿಮ್ಗೊಂದ್ ಬತ್ತು. ನಿಮ್ಗೊಂದ್ ಜವಾಬ್ದಾರಿ ಅಂತ ಬಂದಾಗ ನೀವೇನ್ ಮಾಡಿದ್ರಿ? ನಿಮ್ಮ ಒಂದ್ ಜವಾಬ್ದಾರಿ ತಗೊಂಡು ಹಂಗ ಲವ್ ಮಾಡಿ ಮದ್ವೆ ಜವಾಬ್ದಾರಿ ತಕೊಂಡೆ ನಾವು 25 ವರ್ಷ ಏನ್ ಮಾಡ್ಬೇಕು, ಮನೆ ಕಟ್ಬೇಕು, ಮನೆ ಏನ್ ಕಟ್ಬಿಟ್ಟು ನಾವ್ ಏನು ಒಂದು ಸ್ಟಡಿ ಅಂತ ಆದ್ಮೇಲೆ ಆಮೇಲೆ ನಾವು ಲವ್ ಮಾಡ್ತಿದ್ದೋ. ಫಸ್ಟ್ ಲವ್ ಮಾಡ್ತಿದ್ದು ನಾವ್ ಏನು ಒಂದ್ ಸ್ಟಡಿ ಅಂತ ನಿಂತ್ಕೊಂಡ್ಮೇಲೆ ನಾವ್ ಆಮೇಲೆ ಮದ್ವೆ ಆದದ್ದು. ಲವ್ ಮಾಡೇ ಮದ್ವೆ ಆಗಿರೋದು ಇದು ಅಂತ ನಿಂತ್ಕೊಂಡ್ಮೇಲೆ ನಾವು ಆಮೇಲೆ ನಾವು ಮದ್ವೆ ಆಗಿ ಈಗ ಯಾವ ತೊಂದ್ರೆ ಇಲ್ಲ, ನಾವು ಇದ್ ಮಾಡ್ಕೊಳ್ತೇವೆ. ಸುಮ್ನೆ ಸ್ಕೂಲಲ್ಲೆಲ್ಲ ಲವ್ ಮಾಡ್ಬಿಡುದು, ಈಗ ಇನ್ನು ಏಜ್ ಆಗಿರೋದಿಲ್ಲ ಲವ್ ಮಾಡ್ಬಿಡುದು, ಅವ್ರನ್ನೆಲ್ಲ ಸುಮ್ನೆ ಕರ್ಕೊಂಡ್ ಹೋಗ್ಬಿಡುದು. ಈಗ ಮನೆಗ್ ಹೋಗಿ ಅಲ್ಗೂ ಮನೇಲೂ ಈಗ ತೊಂದ್ರೆ ಇರೋದು, ಒಂದ್ ಕೆಲ್ಸ ಪರ್ಫೆಕ್ಟ್ ಆಗಿರೋದಿಲ್ಲ ಅವ್ರಿಗೆ.
ಈಗ ಎಲ್ಲಾರು ಹೋಗಿ ಒಂದ್ ಕೆಲಸ ಮಾಡೋಂಗಿಲ್ಲ, ಅರ್ಧಂಬರ್ಧ ಓದಿರ್ತಾರೆ, ಲವ್ ಮಾಡಿ ಹೊಂಟೋಯ್ತಾರೆ ಅಂತಾಗ ಅವಾಗೆಲ್ಲ ಶ್ರಮ ಆಗುತ್ತೆ ಅದೆಲ್ಲ. ಇಲ್ಲ ನೀವು ಒಂದು ರೂಢಿಸ್ಕೋಬೇಕು. ಒಂದು ಬಿಸ್ನೆಸ್ ಏನಾರು ಒಂದ್ ಕಂಡ್ಕೊಂಡು ನಾವ್ ಲವ್ ಮಾಡಿ ಕರ್ಕ ಬಂದ್ರು ನಾವು ಆ ಹುಡ್ಗಿಗೆ ಸಾಕ್ತಿವಿ ಅನ್ನೋ ಕೆಪಾಸಿಟಿ ಇರ್ಬೇಕು. ಹೌದು, ಅದಂತೂ ಸತ್ಯ. ಕೆಪಾಸಿಟಿ ಇದ್ರೆ ಮಾತ್ರ ನಾವು ಲವ್ ಮಾಡಿ ಕರ್ಕ ಬಂದು ಇದ್ ಮಾಡಿದ್ರೆ, ಲವ್ ಪ್ರೀತಿ ಪ್ರೇಮ ಏನ್ ಕೆಟ್ಟದ್ದೇನಲ್ಲ. ಅದ ಯಾವ ತರದಲ್ಲಿ ಮಾಡ್ಬೇಕು, ನಮ್ ಯಾವ ವಯಸ್ಸಿಗೆ ಅದ ನಾವು ರೂಢಿಸ್ಕೋಬೇಕು, ಅವ್ರನ್ನೆಲ್ಲ ಒಪ್ಸಿ ಮದುವೆ ಹಾಕೊಂಡು ಈ ತರ ಅಂತ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇವಾಗ ಮೋಹನ್ ಅವರು ಒಂದು ಒಳ್ಳೆ ಮಾಹಿತಿ ಕೊಟ್ರು. ಈಗ ಲವ್ ಬಗ್ಗೆ, ತಂದೆ ತಾಯಿ ಬಗ್ಗೆ, ಅಂದ್ರೆ ಅವ್ರ ಜೀವನದಲ್ಲಿ ಏನ್ ನಡೀತು ಅದ್ ಹೇಳಿದ್ರು. ನೋಡಿ, ಅವ್ರು ಹೇಳಿದ್ ನಿಜ. ಈಗ ನೋಡಿ, ಯಾವ್ದೋ ಸುಮ್ನೆ ಗೊತ್ತಿಲ್ದೋ ದೇಶದಲ್ಲಿ ಲವ್ ಮಾಡಿ ಮನೆ ಕರ್ಕೊ ಹೋಗೋದು, ಜೀವನ ಕಷ್ಟ ಬಂದಾಗ ಅವಳು ಆ ಕಡೆ ಇವ್ರ ಈ ಕಡೆ, ಈ ತರ ಮಾಡ್ಕೋಬಾರ್ದು. ಯಾವತ್ತುವೆ ಒಂದು ನೀವೊಂದ್ ಸ್ಥಾನಕ್ಕೆ ಹೋಗ್ಬೇಕು ಜೀವನದಲ್ಲಿ, ಯಾವತ್ತೊಂದ್ ಗುರಿ ಅಂತ ಇರ್ಬೇಕು. ಆ ಗುರಿ ಇಟ್ಕೊಂಡು ಆ ಗುರಿ ಮುಟ್ಟು ಟೈಮಲ್ಲಿ ನೀವು ಬೇಕಾದ್ರೆ ಪ್ರೀತಿನ ಮಾಡ್ಕೊಂಡು ನಿಮ್ಮ ಇಲ್ಲ ಮನೆಯವ್ರ ಕೇಳ್ದಂಗ್ ಮದ್ವೆ ಮಾಡ್ಕೊಂಡು ಹೋದ್ರೆ ಒಂದು ಲೆಕ್ಕಾಚಾರ ಇರುತ್ತೆ. ನೀವು ಸುಮ್ನೆ ಗೊತ್ತಿಲ್ದದ್ದು ಹದಿಹರಿಯದ ವಯಸ್ಸಲ್ಲಿ ಅವಳು ಲವ್ ಮಾಡೋದು ನೀವು ಕಟ್ಕೊಂಡ್ ಹೋದಾಗ 4 ದಿನಕ್ಕೆ ವಾಪಸ್ಸು. ಈಗ ನೋಡಿ, ಮುಂಬೈಲಿ ಎಷ್ಟೋ ಜನ ರೆಡ್ ಲೈಟ್ ಏರಿಯಾದಲ್ಲಿ ನಿಂತವ್ರೆ, ಎಷ್ಟೋ ಹೆಣ್ಮಕ್ಳು. ಆತರ ಮಾಡ್ಕೋಬಾರ್ದು. ಪ್ರೀತಿ ಮಾಡದ್ಮೇಲೆ ಈ ತರ ಇವ್ರು ಹೇಳಿದ್ರು ನೋಡಿ. ಈಗ ನೋಡಿ, ಇವ್ರು ಚಿಕ್ಕವರಾಗಿ, ನಿಮ್ದು ಏಜ್ ಎಷ್ಟು ಇವ್ರೆ? ಈಗ 26 ವರ್ಷ. ಈಗ 26. ನೋಡಿ, 26 ವರ್ಷಕ್ಕೆ ಒಂದು ಜವಾಬ್ದಾರಿ ತಗೊಂಡು ಚೆಲ್ಲ ಮಾಡಿದಾರೆ. ಮತ್ತೆ ಇದು ನಿಮ್ ತಂದೆಯವ್ರು ಏನ್ ಕೆಲಸ ಮಾಡೋದು? ನಮ್ ತಂದೆಯವರು ವ್ಯವಸಾಯನೇ ಮಾಡೋದು. ಅವರು ವ್ಯವಸಾಯನೇ ಮಾಡೋದು. ಅವರು ಹೆಂಗೋ ಸ್ವಲ್ಪ ಚಿಕ್ಕದ್ರಲ್ಲಿ ಎಲ್ಲ ಸಾಕಿದ್ರು ಮಾಡಿದ್ರು, ಅವ್ರ ಕೈಲಾದಷ್ಟು ಅವ್ರು ಮಾಡವ್ರೆ. ಇನ್ ನಮ್ಮ ಬೆಳೆದ್ಮೇಲೆ ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಪ್ರಯತ್ನ ಮಾಡ್ತಾವಿ ನಾವು. ಈಗ ನೋಡಿ ಮೋಹನ್ ಅವ್ರ, ಈಗ ನೀವ್ ಹೇಳಿದ್ರಲ್ಲ, ಈಗ ತಂದೆ ತಾಯಿನ ಕೆಲವರು ನಾನ್ ನೋಡಿದ ಮಟ್ಟಿಗೆ, ನಾನು ಈ ತರ ವಿಡಿಯೋಗಳು ಮಾಡುವಾಗ ನೀವ್ ಅಬ್ಸರ್ವ್ ಮಾಡಿದ್ರೆ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಇದೇ ವಿಡಿಯೋಗಳಲ್ಲಿ ಎಷ್ಟೋ ಜನ ಅವ್ರ ತಂದೆಗಳು ಎಷ್ಟೋ ಕಷ್ಟ ಹೇಳ್ಕೊಂಡ್ರು, ಅವ್ರ ಮಕ್ಳು ನೋಡ್ಕೊಳಲ್ಲ ಅಂತ. ಈಗ ನೋಡಿ, ನಿಮ್ ಪ್ರಕಾರ ತಂದೆ ತಾಯಿನ ಚೆನ್ನಾಗಿ ಅವ್ರು ಇರೋವರೆಗೂ ನೋಡ್ಕೊಳ್ಳೋ ಸರಿನಾ, ಇಲ್ಲ ಅಂದ್ರೆ ಅರ್ಧದಲ್ಲಿ ಕೈ ಬಿಟ್ಬಿಟ್ಟು ಅವ್ರ ಪಾಡ್ಗ ಅವ್ರು ನಮ್ ಪಾಡ್ಗ ನಾವು ಅನ್ನೋ ಸರಿನಾ? ತಂದೆ ತಾಯಿ ಅವ್ರು ಕೊನೆ ತನಕ ಏನದೆ ಅವ್ರು ಇರೋ ಗಂಟು ನೋಡ್ಕಂದ್ರೆ ಅದು ಲೋಕ ನಡವಳಿಕೆ, ಅದು ಒಳ್ಳೆ, ಅದು ಉತ್ತಮವಾದ ಒಬ್ಬ ಮನುಷ್ಯನ ಕೆಲಸ. ಅದು ತಂದೆ ತಾಯಿ ಎತ್ತಿ ಹೊತ್ತು ಸಾಕಿ ಅವ್ರ 9 ತಿಂಗಳು 9 ತಿಂಗಳು ಅವ್ರ ಹೊಟ್ಟೆ ಒಳಗೆ ಇಟ್ಕೊಂಡು ಹೊತ್ತು ಸಾಕಿ ಅವ್ರ ದೊಡ್ಡವರಾಗಂಟ್ಲು ಅವ್ರಿಗೆ ಓದಿಸಿ ಮಾಡಿರೋರ್ನ ಅದನ್ನ ನೆನ್ಕೊಂಡು ಆ ತಂದೆ ತಾಯಿಯ ಚೆನ್ನಾಗ್ ನೋಡ್ಕೋದೆ ಉತ್ತಮ. ಇಲ್ಲ ಅಂದ್ರೆ ಅವ್ರ ಮಕ್ಳು ಅವ್ರು ಪುನಃ ಈಗ ಇವ್ರ ಅಪ್ಪ ಅಮ್ಮನ್ಗೆ ಏನ್ ತೊಂದರೆ ಕೊಟ್ಟಿರ್ತಾರ, ಅವ್ರ ಮಕ್ಳು ಅವ್ರಿಗೆ ಆ ಶಾಪ ಅವ್ರಿಗೆ ತಟ್ಟುತ್ತೆ. ತಂದೆ ತಾಯ ಯಾವತ್ತೇ ಯಾರೇ ಆದ್ರೂ ತಂದೆ ತಾಯ ಅವರೇ ದೇವ್ರ ತರ ರೀತಿ ನೋಡಿ. ಈಗ ನಾವ್ ಯಾವ್ದೇ ದೇವಸ್ಥಾನಕ್ ಹೋದ್ರು ಅಷ್ಟೇನೆ, ಏನಪ್ಪಾ ನಮ್ ಕಷ್ಟ ಹಿಂಗ್ ಐತೆ ಅಂತ ನಾವು ಯಾರು ಪೂಜೆಯವ್ರನ್ನ ಯಾರು ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ, ಫಸ್ಟ್ ನಿನ್ ತಂದೆ ತಾಯಿನ ಪೂಜೆ ಮಾಡಪ್ಪ ಅನ್ನೋ ಫಸ್ಟ್ ಹೇಳೋದ ಅದೇ ಮಾತು. ಫಸ್ಟ್ ನಿಮ್ ಮನೇಲಿರೋ ದೇವ್ರನ್ನ ನೀನ್ ಪೂಜೆ ಮಾಡು, ಆಮೇಲೆ ಈ ದೇವ್ರಿಗೆ ಬಾ. ಫಸ್ಟ್ ಈ ದೇವಸ್ಥಾನದಲ್ಲಿ ಹೋದ್ರು ಅಷ್ಟೇ ಅಲ್ವಾ, ನಮ್ಮ ದೇವಸ್ಥಾನಕ್ ಬಾ ಅಂತ ಯಾವ ದೇವ್ರು ಹೇಳಲ್ಲ. ಫಸ್ಟ್ ಈ ಮನೇಲಿರೋ ದೇವ್ರನ್ನ ನೀನ್ ಪೂಜೆ ಮಾಡು, ನಿನ್ ಇಡೀ ಲೋಕನೇ ಗೆಲ್ಲುವಷ್ಟು ನಿನ್ ತಾಕತ್ತಿರುತ್ತೆ ಅಂತ. ಅದ್ ನೀವ್ ಹೇಳ್ದಂಗೆ ನೋಡಿ, ಈಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಅದಂತೂ ಸತ್ಯ. ಈಗ ತಂದೆ ಬಗ್ಗೆ ಹೇಳಿದ್ರಿ, ತಂದೆ ತಾಯಿ ಬಗ್ಗೆ ಏನು ಹೇಳಿದ್ರೆ, ಲವ್ ಬಗ್ಗೆ ಎಲ್ಲಾದ್ನೂ ಹೇಳಿದ್ರಿ. ನೋಡಿ, 26 ವರ್ಷಕ್ಕೆ ಇಷ್ಟು ಜವಾಬ್ದಾರಿ ತಕೊಂಡು ಒಂದು ಒಳ್ಳೆ ಮಾತನ್ನ ಹೇಳಿದಾರೆ ಈ ವಿಡಿಯೋ ಮುಖಾಂತರ. ನೋಡಿ, ನಾವು ಅರ್ಥ ಮಾಡ್ಕೋಬೇಕಾದ ವಿಚಾರ ತುಂಬಾ ಇದೆ. ನೋಡಿ, ಈಗ ಇವ್ರೇನ್ ಹೇಳಿದ್ರು ಹೇಳಿ, ಪ್ರೀತಿ ವಿಚಾರದಲ್ಲಿ ಹೇಳಿದ್ರು, ಎಜುಕೇಶನ್ ಬಗ್ಗೆ ಹೇಳಿದ್ರು, ಮತ್ತೆ ರೈತರ ಬಗ್ಗೆ ಮಾತಾಡಿದ್ರು, ಪ್ರತಿಯೊಂದು ಮಾತಾಡಿದ್ರು. ದಯವಿಟ್ಟು ಇದು ಮೋಹನ್ ಅವ್ರಿಗೆ ನಾವು ಈ ತರ ವಿಡಿಯೋಗಳನ್ನ ಮಾಡ್ತಾ ಇದೀವಲ್ಲ, ಅಂದ್ರೆ ಈಗ ನೋಡಿ, ಪ್ರತಿಯೊಬ್ರು ಕಷ್ಟ ಸುಖ ಎಲ್ಲ ಕೇಳ್ತಿದ್ವಿ. ನಿಮ್ಮ ಪ್ರಕಾರ, ನಿಮ್ಮ ಮನ್ಸಲ್ಲಿ ಈ ತರ ವಿಡಿಯೋ ಮಾಡೋದ್ ಸರಿನಾ, ಇಲ್ಲ ಏನು ಈ ತರ ಮಾಡೋದ್ ಸರಿನಾ ಬೇಡವಾ? ನಾವು ಇಲ್ಲ, ನೀವು ಮಾಡ್ತಾ ಇರೋದು ಏನ್ ಸರಿ. ಇದು ನೀವು ವಿಡಿಯೋ ಮಾಡ್ತಾ ಇರೋದು, ಇದು ನೀವು ಪ್ರಪಂಚ ಯಾವ ತರ ಇದೆ ಅಂತ ನೀವೆಲ್ಲ ಗುರುತಿಸ್ತಿದ್ದೀರಾ. ನೀವು ಮಾಡ್ತಾ ಇರೋ ವಿಡಿಯೋ ಸರಿ. ಇವ್ರಿಗೆ ಯಾವಾಗ ಸಪೋರ್ಟ್ ಮಾಡಿ, ಯಾಕೆಂದ್ರೆ ಇವರು ಒಳ್ಳೆ ಒಳ್ಳೆ ವಿಡಿಯೋಗಳ ಒಳ್ಳೆ ಲಾಗ್ಸ್ ಮಾಡ್ತಿದ್ದಾರೆ. ಇವ್ರಿಗೂ ಸಪೋರ್ಟ್ ಮಾಡಿ ಎಲ್ರು. ಹಿಂಗೆ ಜನಗಳ ಕಷ್ಟ ಸುಖ ಎಲ್ಲ ಕೇಳಿ ತಿಳಿದು ಎಲ್ಲ ಆದಷ್ಟು ಪ್ರಯತ್ನ, ಇವ್ರ ಕೈಲಾದಷ್ಟು ಇವ್ರು ಪ್ರಯತ್ನ ಮಾಡ್ತಿದ್ದಾರೆ. ಇವ್ರಿಗೆ ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಇದೇ ತರ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮತ್ತೆ ಸಿಗ್ತಾ ಇರ್ತೀನಿ. ಪ್ರತಿಯೊಬ್ರು ಜೀವನದ ಕಷ್ಟ ಸುಖ ಏನಿದೆ ಎಲ್ಲಾರನು ಕೇಳೋಣ. ನೋಡಿ, ಪ್ರತಿಯೊಬ್ರು ಕಷ್ಟ ಇರುತ್ತೆ, ನನ್ನಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ. ಎಲ್ಲಾರ ಕಷ್ಟ ಸುಖನೂ ಕೇಳೋಣ. ಇದಕ್ಕೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋ ಉದ್ದೇಶನೇ ಅದು. ದಯವಿಟ್ಟು ಎಲ್ಲರೂ ಈ ತರ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಎಲ್ಲಾದ್ರು ಒಂದೇ ನೇಮ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ.
ನಮಸ್ಕಾರ ಬಿಡಿ. ನಮಸ್ಕಾರ.